ಇವತ್ತು ಮುನಿರತ್ನ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಅಟ್ರಾಸಿಟಿ ಕೇಸ್ನಲ್ಲಿ ಏನು ಜೈಲು ಪಾಲಾಗಿದ್ದಾರೆ ಮುನಿರತ್ನ. ನಿನ್ನೆ ವಿಚಾರಣೆ ಎಲ್ಲ ಆಗಿದೆ. ಇವತ್ತೇನಾಗಬಹುದು? ಜೈಲುವಾಸ ಮುಂದುವರಿಯುತ್ತಾ? ಜಾಮೀನು ಸಿಗತ್ತಾ? ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ಇವತ್ತಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ನಿನ್ನೆ ಎರಡೂ ಕಡೆಯ ವಕೀಲರ ವಾದ ಆಲಿಸಿದ್ರು ನ್ಯಾಯಾಧೀಶರು. ಸರ್ಕಾರದ ಪರ ಎಸ್ಪಿಪಿ ಪ್ರದೀಪ್ ಕುಮಾರ್ ವಾದ ಮಂಡಿಸಿದ್ರು. ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಳ್ಳಿ ವಾದ ಮಾಡಿದ್ರು. ಇವತ್ತೇನಾಗುತ್ತೆ ನ್ಯಾಯಾಲಯದಲ್ಲಿ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಮುನಿರತ್ನ ಜಾಮೀನು ತೀರ್ಪು ಇವತ್ತು ಹೊರಬೀಳುತ್ತೆ. ವಯಾಲಿಕಾವಲ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಅಟ್ರಾಸಿಟಿ ಕೇಸ್, ಜಾತಿ ನಿಂದನೆಯ ಕೇಸ್ ಅಡಿ ಈಗೇನು ಜೈಲು ಪಾಲಾಗಿದ್ದಾರೆ, ಆ ಜೈಲು ವಾಸ ಮುಂದುವರಿಯುತ್ತಾ ಅಥವಾ ಜಾಮೀನು ಸಿಗುತ್ತಾ? ಒಂದೊಮ್ಮೆ ಅಟ್ರಾಸಿಟಿ ಕೇಸ್ನಲ್ಲಿ ಇವತ್ತು ಮುನಿರತ್ನಗೇನಾದ್ರೂ ಬೇಲ್ ಸಿಕ್ಕರೂ ಕೂಡ ಮತ್ತೆ ಲಾಕ್ ಆಗೋದು ಪಕ್ಕ. ಯಾಕಂದ್ರೆ ಜಾತಿ ನಿಂದನೆ ಕೇಸಲ್ಲಿ ಅರೆಸ್ಟ್ ಆಗಿ ಜೈಲು ಸೇರೋದು ಮುನಿರತ್ನ. ಅದರಲ್ಲೊಮ್ಮೆ ಬೇಲ್ ಸಿಕ್ಕರೂ ಕೂಡ ಈಗ ಮತ್ತೊಂದು ಕೇಸ್ ದಾಖಲಾಗಿದೆಯಲ್ಲ, ಅತ್ಯಾಚಾರದ ಪ್ರಕರಣ. ಜಾತಿ ನಿಂದನೆ ಕೇಸ್ಗೆ ಬೇಲ್ ಸಿಕ್ಕರೂ ಕೂಡ ಮುನಿರತ್ನಗ್ ಹಾಗಾಗಿ ಸಂಕಷ್ಟ ತಪ್ಪಿದ್ದಲ್ಲ. ರೇಪ್ ಕೇಸ್ನಲ್ಲಿ ಮುನಿರತ್ನ ಬಂಧನಕ್ಕೆ ಈಗ ಪೊಲೀಸರು ತಯಾರಿ ನಡೆಸಿದ್ದಾರೆ. ಕಗಲಿಪುರ ಪೊಲೀಸರು ಮುನಿರತ್ನ ಬಂಧನಕ್ಕೆ ಮುಂದಾಗಿದ್ದಾರೆ. ಜಾಮೀನು ಅರ್ಜಿ ಆದೇಶದ ನಂತರ ಬಂಧನದ ಬಗ್ಗೆ ನಿರ್ಧಾರ ಆಗುತ್ತೆ. ಒಂದೊಮ್ಮೆ ಅಟ್ರಾಸಿಟಿ ಕೇಸ್ನಲ್ಲಿ ಜಾಮೀನು ಸಿಗದೆ ಹೋದ್ರೆ ಬಾಡಿ ವಾರೆಂಟ್ ಮೂಲಕ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡಿತಾರ ಪೊಲೀಸರು. ಒಂದೊಮ್ಮೆ ಜಾಮೀನು ಸಿಕ್ಬಿಟ್ರೆ ಅಟ್ರಾಸಿಟಿ ಕೇಸ್ನಲ್ಲಿ ಆಗ ಜೈಲಿನ ಬಾಗಿಲಲ್ಲೇ ಈ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನಕ್ಕೆ ಸಿದ್ಧತೆಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಶಾಸಕ ಮುನಿರತ್ನಗೆ ಸಂಕಷ್ಟದ ಮೇಲೆ ಸಂಕಷ್ಟ, ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಅಟ್ರಾಸಿಟಿ ಕೇಸಲ್ಲಿ ನಿಜಕ್ಕೂ ಬೇಲ್ ಸಿಗುವಂತಹ ಚಾನ್ಸಸ್ ಇರುತ್ತಾ? ಕಾನೂನಾತ್ಮಕವಾಗಿ ಏನು ಅವಕಾಶಗಳಿರುವಂತದ್ದು? ಜೊತೆಗೀಗ ರೇಪ್ ಕೇಸ್ ಕೂಡ ದಾಖಲಾಗಿರೋದ್ರಿಂದ ಒಂದ್ರಲ್ಲಿ ಬಚಾವಾದ್ರೂ ಮತ್ತೊಂದ್ರಲ್ಲಿ ಒಳಗೆ ಹೋಗ್ತಾರಾ ಅಂತ? ಖಂಡಿತ ಪ್ರತಿಮಾ, ಅಂದ್ರೆ ಜಾತಿ ನಿಂದನೆ ಪ್ರಕರಣದಲ್ಲಿ ಬೇಲ್ ಸಿಗುತ್ತೆ ಸಿಗೋದಿಲ್ಲ ಅನ್ನೋದು ಇವತ್ತು ಕೋರ್ಟ್ ನಿರ್ಧಾರವನ್ನು ಮಾಡುತ್ತೆ. ಅವರ ಆದೇಶಕ್ಕೆ ಕಾಯ್ದಿರಿಸಿರುವಂತಹದ್ದು. ಈ ಸಂದರ್ಭದಲ್ಲಿ ಅಂದ್ರೆ ನಿನ್ನೆ ರಾತ್ರಿ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ಏನೋ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಪ್ರಕರಣದಲ್ಲಿ ಅವ್ರನ್ನ ಬಂಧನ ಮಾಡ್ಲಿಕ್ಕೆ ಕಗಲಿಪುರ ಪೊಲೀಸರು ಒಂದಷ್ಟು ತಯಾರಿಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರು ಯೋಚನೆ ಮಾಡ್ತಾ ಇರುವಂತದ್ದು ಏನಂದ್ರೆ, ಈಗ ಇವತ್ತಿನ ಬೇಲ್ ಆರ್ಡರ್ ಏನ್ ಆಗುತ್ತೆ ಅನ್ನೋದ್ರ ಮೇಲೆ ಯಾವ ರೀತಿಯಾದಂತಹ ಸ್ಟೆಪ್ ಅನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಇವತ್ತು ಒಂದ್ ವೇಳೆ ಏನಾದ್ರು ಬೇಲ್ ಸಿಕ್ಕಿದ್ದೇ ಆದಲ್ಲಿ ಅವರು ಸಂಜೆ ಹೊತ್ತಿಗೆ ಜೈಲಿನ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಅಲ್ಲಿಯೇ ಅರೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಂತೆ ಕಾಣ್ತಾ ಇರುವಂತದ್ದು. ಜೊತೆಗೆ ಒಂದ್ ವೇಳೆ ಬೇಲ್ ಸಿಗದೇ ಇದ್ರೆ ಕೋರ್ಟಿಗೆ ಒಂದು ಬಾಡಿ ವಾರೆಂಟ್ಗೆ ಅರ್ಜಿಯನ್ನ ಸಲ್ಲಿಸಿ ಆ ಮೂಲಕ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ಲಿಕ್ಕೆ ಒಂದಷ್ಟು ತಯಾರಿಗಳನ್ನ ಮಾಡ್ತಾ ಇರುವಂತದ್ದು. ಈ ಮೂಲಕ ನೋಡ್ತಾ ಹೋದ್ರೆ ಒಂದ್ ಕಡೆ ಮುನಿರತ್ನ ಅವರಿಗೆ ಅಂದ್ರೆ ಸಂಕಷ್ಟದ ಮೇಲೆ ಸಂಕಷ್ಟ, ಪ್ರಕರಣದ ಮೇಲೆ ಪ್ರಕರಣ ದಾಖಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರು ಸದ್ಯಕ್ಕೆ ಇವತ್ತು ಬೇಲ್ ಸಿಕ್ಕರೂ ಕೂಡ ಅಂದ್ರೆ ನಿರಾಳರಾಗಿ ಮನೆಗೆ ಹೋಗುವಂತ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಅವ್ರನ್ನ ಅರೆಸ್ಟ್ ಮಾಡಬೇಕು, ಏಕೆಂದ್ರೆ ಗಂಭೀರವಾದ ಪ್ರಕರಣ ದಾಖಲಾಗಿರೋದ್ರಿಂದ ಆ ಪ್ರಕರಣದಲ್ಲಿ ಬಂಧನ ಅತ್ಯಂತ ಅಗತ್ಯ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯಾವ ರೀತಿ ಅರೆಸ್ಟ್ ಮಾಡಬೇಕು ಅದನ್ನ ಇವತ್ತಿನ ಏನೋ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾತಿ ನಿಂದನೆ ಪ್ರಕರಣದಲ್ಲಿ ಬೇಲ್ ಕೊಡ್ತಾ ಇಲ್ವಾ ಅನ್ನೋದನ್ನ ನೋಡಿ ಅವ್ರಿಗೆ ಒಂದು ಏನೋ ಏನ್ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಲಿಕ್ಕೆ ಮುಂದಾಗಿರುವುದು. ಒಂದ್ ವೇಳೆ ಬೇಲ್ ಸಿಕ್ಕಿದ್ದೇ ಆದಲ್ಲಿ ಜೈಲಿನಲ್ಲಿ ಹೊರಗಡೆ ಬಂದ ತಕ್ಷಣ ಅವ್ರನ್ನ ಮತ್ತೆ ವಶಕ್ಕೆ ಪಡೆದು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ತನಿಖೆಯನ್ನು ಮಾಡ್ಲಿಕ್ಕೆ ಕಗಲಿಪುರ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.